ನನಗೊಂದು ಮಾತು ಕೊಡು. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು 10 RMD ಹಾಕೋತಿದ್ದೆ, ನೀನು 20 30 RMD ಹಾಕೋಬೇಕು. ನೀನು ಸಾಯೋದ್ರೊಳಗೆ ಒಂದು ದೊಡ್ಡ RMD ಸಾಮ್ರಾಜ್ಯ ಕಟ್ಟಿ ಸುಲ್ತಾನನಾಗಿ ಸಾಯಬೇಕು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಮ್ಮನ್ನೆಲ್ಲ ಕಾಪಾಡಕ್ಕೆ ಅವನು ಬಂದೇ ಬರ್ತಾನೆ. ಯಾರವನು? RMD ಒಗ್ದು ಸಿಕ್ಕಿದ ಗೋಡೆ ಮೇಲೆ ಉಗ್ದು ಒಂದೊಂದು RMD ಹಾಕೊಳ್ಳೋ ಬೋಸುಟ್ಕೆಗಳನ್ನ ಬಗ್ಗಿಸ್ಕೊಂಡು ಬಾರ್ಸೋಕೆ 20 RMDನ ಒಂದೇ ಸಲ ಹಾಕೊಳ್ಳೋನ್ ಬರ್ತಾನೆ. ಹೇಳು, ಏನ್ ನಡೀತು ನಿನ್ನ RMDಯಲ್ಲಿ? ಗಡಾರಿಗೆ ಬೊಗ್ಗಿಸ್ಕೊಂಡು ಬಾರ್ಸೋನೊಬ್ಬ ನಾಡೂರಲ್ಲಿ ಸಿಕ್ಕಿದ್ದಾನೆ. ಬ್ಲಾಕಿ ಮಡ್ಗೂರಲ್ಲಿ ಒಬ್ಬನಿಗೆ ಮಡಗಬೇಕು. ಏಕೆ ನಿನ್ನ ಕೈಲಿ ಮಾಡೋಕ್ಕಲ್ವಾ? ನಮ್ಮಪ್ಪ 1 RMD ಕಂಪ್ನಿ ಕಟ್ಟಿದ್ದಾನೆ, ನಾ 20 ಕಟ್ತೀನಿ. ಇವಾಗ ಏನ್ ಮಾಡ್ತಾನೆ ನಿಮ್ ಹೀರೋ? ಸೋತೋದ್ನಾ? ಕಲ್ಲಲ್ಲಿ ಹೊಡ್ಕೊಂಡಿರೋ ನಾಯಿ ಉಸಿರು ಅದು ಬೊಗ್ಳಕ್ಕಿಂತ ಖರಾಬಾಗಿರುತ್ತೆ. ನಾನು ಯಾವತ್ತು ನಿಮ್ಮ ಥರ 1 RMD ಕೇಳದೆ ಕಣಲಿ. 20 RMDಗಳನ್ನು ಓಪನ್ ಮಾಡೋ ಟೈಮ್ ಇರಲ್ಲ ಅಂತ ಆ 20 RMDಗಳನ್ನು ಒಟ್ಟಿಗೆ ಪ್ಯಾಕ್ ಮಾಡಿ ಒಂದೇ ಸಲ ಹಾಕೋತೀನಿ. ಅಲ್ಲಿಗೆ ಹೋಗ್ತೀರಾ? ಆ ಜಾಗಕ್ಕೆ ಅವ್ರಗಳ ಮಧ್ಯೆ ವಿಮಲ್, 1 RMD ಹಾಕೊಳ್ಳೋರು ನೋಡ್ಬಿಟ್ಟು ಎಷ್ಟು ಭಯ ಪಡ್ತಿದ್ಯಾ ಅಂದಮೇಲೆ ಇನ್ನು 10 20 RMD ಹಾಕೊಳ್ಳೋರು ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡು. ಸರಿ, ಮುಂದೇನು? ಹೊರಟ ಅವನಿಗೆ ಹೋಗ್ತಿದ್ದ ಜಾಗದ ಬಗ್ಗೆನೂ ಗೊತ್ತಿರಲಿಲ್ಲ, ಅಲ್ಲಿಗೆ ಹೆಂಗ್ ಹೋಗೋದು ಅಂತನೂ ಗೊತ್ತಿರಲಿಲ್ಲ. ಆದರೂ ಕೈಗೆ ಬ್ಯಾಂಡೇಜ್ ಸುತ್ಕೊಂಡು ಹೆಂಗೋ ಹುಡಿಕೊಂಡು ಬಂದ. ಅವನು ಎಲ್ಲಿದ್ರು ಬಿಡಬಾರ್ದು, ಒಡಿಲೇಬೇಕು. ಐ ವಾಂಟ್ ಟು ಮ್ಯಾರಿ ಯು. ಬಗ್ಗಿಸ್ರಿ ಅವನ್ನ. RMDಯನ್ನು ಒಗ್ದು ಸಿಕ್ಕಿದ ಗೋಡೆ ಮೇಲೆ ಉಗ್ದು ಬಾಯಿಯನ್ನು ಒರೆಸಿಕೊಂಡು ಇವತ್ತೇ ಹಬ್ಬ, ನಾಳೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ನನಗೆ ಶತ್ರುಗಳೇ ಇರಬಾರ್ದು. ಯಾವನ್ ನೋಡಿಬೇಕು ಅಂತ ಕರ್ಸಿದಿರೋ ಆ ಬೋಸುಡಿಕೆಗೆ ಮಡಗ್ದಲ್ಲೇ ವಾಪಸ್ ಹೋಗೋ ಮಾತೇ ಇಲ್ಲ. ಆ ಜಾಗ ಎಲ್ಲೇ ಇರಲಿ ಹೇಗೆ ಇರಲಿ ಅಲ್ಲೇ ನುಗ್ಗಿ ಬಗ್ಗಿಸ್ಕೊಂಡು ಹೊಡ್ತೀನಿ. ಸರಿ, ಎಲ್ಲಿದೆ ಆ ನಿನ್ ಕರೆಕಲ್ಲು? ನೋಡ್ಕೋ.